ಕದಳಿ ವಿವಿಧೋದ್ದೇಶ ಸಹಕಾರಿ ಸಂಘವು ಜೋಗಿಮಠ ಆವರಣದಿಂದ ಬಿಜೈ ಮಹಾನಗರ ಪಾಲಿಕೆಯ ಮಾರುಕಟ್ಟೆ ಸಂಕೀರ್ಣಕ್ಕೆ ಸ್ಥಳಾಂತರಗೊಂಡಿದ್ದು, ಕದ್ರಿ ಜೋಗಿಮಠದ ಪೀಠಾಧಿಪತಿಗಳಾದ ಶ್ರೀ 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 ನಿರ್ಮಲನಾಥ್ ಮಹಾರಾಜರವರ ದಿವ್ಯ ಆಶೀರ್ವಾದದೊಂದಿಗೆ ಶುಭಾರಂಭಗೊಂಡಿತು. ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಶ್ರೀ ಎಂ ಶಶಿಧರ್ ಹೆಗ್ಡೆಯವರು ರಿಬ್ಬನ್ ಕತ್ತರಿಸುವ ಮೂಲಕ ಸಂಘದ ನೂತನ ಸಂಕೀರ್ಣಕ್ಕೆ ಶುಭ ಚಾಲನೆಯನ್ನಗೈದರು. ಸಂಘದ ಸದಸ್ಯರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡಂತಹ ಸಭಾ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಸತೀಶ್ ಜೋಗಿ ಮಾಲೆಮಾರ್ ಅವರು ಬಂದಂತ ಅತಿಥಿಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ಮಾಜಿ ಮಹಾಪೌರರು ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ನಮ್ಮ ಆತ್ಮೀಯರಾದ ಶಶಿಧರ್ ಹೆಗ್ಡೆ ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಈ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾದ ನರಸಿಂಹ ಜೋಗಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ನಂತರ ಮಾಜಿ ಅಧ್ಯಕ್ಷರಾದ ಶ್ರೀ ನರಸಿಂಹ ಜೋಗಿಯವರು ಸಭೆಯಲ್ಲಿ ಉಪಸ್ಥಿತರಿದ್ದ ಅತಿಥಿಗಳ ದಿವ್ಯ ಉಪಸ್ಥಿತಿಯಲ್ಲಿ ತಮ್ಮ ದಿವ್ಯ ಹಸ್ತದೊಂದಿಗೆ ದೀಪ ಬೆಳಗಿಸುವುದರ ಮೂಲಕ ಸಭೆಗೆ ಶುಭ ಚಾಲನೆಯನ್ನ ನೀಡಿದರು. ಇದೇ ಸಂದರ್ಭ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ವಿಶಾಲಾಕ್ಷಿಯವರು ವರದಿಯನ್ನ ಸಭೆಗೆ ಮಂಡಿಸಿದರು. ಈ ಹಿಂದೆ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಶ್ರೀ ನರಸಿಂಹ ಜೋಗಿ, ದಿವಂಗತ ಕೃಷ್ಣ ಕುಂಬ್ಳೆ, ಸದಾನಂದ ಜೋಗಿ, ಕೆ ದಯಾನಂದ ಜೋಗಿಯವರ ಸೇವೆಯನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಮತ್ತು ಈ ಸಂಸ್ಥೆಯಲ್ಲಿ ಈವರೆಗೆ ವ್ಯವಹಾರ ಮಾಡುತ್ತಿರುವ ಎಲ್ಲ ಸದಸ್ಯರಿಗೂ ಹಾಗೂ ಠೇವಣಾತಿದಾರರಿಗೂ ಮತ್ತು ಹಿತೈಷಿಗಳಿಗೂ ಈ ಸಂಘದ ಲೆಕ್ಕ ಪರಿಶೋಧನೆಯನ್ನು ಸಕಾಲದಲ್ಲಿ ಜರುಗಿಸಿಕೊಡುತ್ತಿರುವ ಸನ್ನದು ಲೆಕ್ಕ ಪರಿಶೋಧಕರಾದ ಶ್ರೀ ಬಿ ಸುದೇಶ್ ಕುಮಾರ್ ರೈ ಇವರಿಗೆ ಸಂಘದ ಪರವಾಗಿ ನಾನು ಕೃತಜ್ಞತೆಯಲ್ಲಿ ಸಲ್ಲಿಸುತ್ತಾ ಈ ಸಂಕ್ಷಿಪ್ತ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಉದ್ಘಾಟನಾ ಭಾಷಣವನ್ನ ಮಾಡಿದ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಶ್ರೀ ಎಂ ಶಶಿಧರ್ ಹೆಗ್ಡೆಯವರು ನೂತನ ಸಂಕೀರ್ಣದಲ್ಲೂ ಕೂಡ ಅತ್ಯುತ್ತಮವಾಗಿ ಸುವರ್ಣ ಕದಳಿ ವಿವಿಧೋದ್ದೇಶ ಸಹಕಾರಿ ಸಂಘವು ಕಾರ್ಯವನ್ನ ನಿರ್ವಹಿಸಲಿ ಎಂದು ಶುಭ ಹಾರೈಸಿದರು. ಮಂಗಳೂರು ನಗರದಲ್ಲಿ ಒಂದು 10-15 ಮುಖ ಮಾರ್ಕೆಟ್ ಸಂಕೀರ್ಣದಲ್ಲಿ ಅತಿ ಯಶಸ್ವಿಯಾದದ್ದು ನಮ್ಮ ವಿಜಯ್ ಮಾರ್ಕೆಟ್. ಇಲ್ಲಿ ಗ್ರಾಹಕರಿಗೆ ಮತ್ತು ವ್ಯಾಪಾರ ಮಾಡುವವರಿಗೆ ಇಬ್ಬರಿಗೆ ಸಹ ಒಂದು ಅನುಕೂಲ ರೀತಿಯಲ್ಲಿ ಇಲ್ಲಿ ಮಾರ್ಕೆಟ್ ಸಂಕೀರ್ಣ ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಈ ಕಟ್ಟಡದಲ್ಲಿ ನಮ್ಮ ಸುವರ್ಣ ಕದಳಿ ವಿವಿಧ ಉದ್ದೇಶ ಸಹಕಾರಿ ಸಂಘ ಇಲ್ಲಿ ತಮ್ಮ ಕಚೇರಿಯನ್ನು, ಆಡಳಿತ ಕಚೇರಿಯನ್ನು ಆರಂಭ ಮಾಡಿದೆ. ಪ್ರಥಮವಾಗಿ ನಾನು ನಮ್ಮ ಕದ್ರಿ ಮಂಜುನಾಥ ದೇವರ ಹತ್ರ ಮತ್ತು ಕಾಳಭೈರವ ಸ್ವಾಮಿ ಹತ್ರ ಪ್ರಾರ್ಥಿಸಿ ಈ ಸಂಘ ಮುಂದಿನ ದಿನಗಳಲ್ಲಿ ಬೆಳೆಯಲಿ ಮತ್ತು ಜೋಗಿ ಸಮಾಜ ಒಂದು ಇತಿಹಾಸ ಉಳ್ಳಂತಹ ಒಂದು ಸಮಾಜ. ಮಾಜಿ ಮೇಯರ್ ದಿವಾಕರ್ ಅವರು ಮಾತನಾಡುತ್ತಾ ಸಂಘದ ಕಾರ್ಯಚಟುವಟಿಕೆಗೆ ಶುಭ ನುಡಿದರು. ಈ ಥರ ಸಹಕಾರಿ ಬ್ಯಾಂಕಿನಿಂದಾಗಿ ನಮ್ಮ ಜಿಲ್ಲೆಗೆ ಬಹಳ ಲಾಭಗಳಾಗಿದೆ. ಆ್ಯಕ್ಚುಲಿ ನಮಗೆ ಫೈನಾನ್ಸ್ ನಮ್ಮ ಉದ್ದೇಶ ಅಲ್ಲ, ಸಹಕಾರ ತತ್ವ ನಮ್ಮ ಉದ್ದೇಶ. ಹಾಗಾಗಿ ನಾವು ಲಿಮಿಟೆಡ್ ಇದ್ದರೂ ನಾವು ಬಹಳ ಸುಂದರವಾಗಿ ನಡೆಸ್ತಾ ಇದ್ದೇವೆ. ನಮ್ಮ ಹಿರಿಯರೆಲ್ಲ ಬಹಳ ಒಳ್ಳೆಯ ರೀತಿಯಲ್ಲಿ ಈ ಬ್ಯಾಂಕನ್ನು ನಡೆಸ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ. ಇದು ಮುಂದಕ್ಕೆ ಮತ್ತು ನಮ್ಮ ಕಮ್ಯುನಿಟಿಯಲ್ಲಿ ಬಹಳ ಮಧ್ಯಮ ವರ್ಗದವರೇ ಜಾಸ್ತಿ. ಬೇರೆ ಕಮ್ಯುನಿಟಿಗಳಲ್ಲಿ ಇಲ್ಲಿಂದ ಹೊರಗೆ ಹೋಗಿ ನಿಂತವರು ಮುಂಬೈಯಲ್ಲಿ ಅಲ್ಲಿ ವ್ಯಾಪಾರ ಮಾಡುವವರು ಮುಂದಕ್ಕೆ ಆ ಡೆಪಾಸಿಟ್ಗಳನ್ನು ಡೈವರ್ಟ್ ಮಾಡಿದರೆ ಬೆಳವಣಿಗೆ ಆಗ್ತದೆ. ನಮ್ಮಲ್ಲಿ ನಮ್ಮ ಉದ್ದೇಶವೇ ಇಲ್ಲಿ ಇರುವವರ ಒಂದು ಇದರ ವ್ಯಾಪ್ತಿಯ ಒಳಗೆ
ಸಹಕಾರ ನೀಡುವುದಾಗಿದೆ. ಮತ್ತು ಇದನ್ನು ಬ್ಯಾಂಕಿಂಗ್ ಮಾಡಬೇಕಾಗಿಲ್ಲ, ಸಹಕಾರವೇ ನಮ್ಮ ಉದ್ದೇಶ, ನಮ್ಮ ಗುರಿ. ಹಾಗಾಗಿ ಇದೇ ಲೆವೆಲಲ್ಲಿ ಇದ್ದರೂ ಮುಂದಕ್ಕೆ ನಾವು ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆದ ಹಾಗೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸೋಣ ಅಂತ ಹೇಳ್ತಾ, ಡಿಂಕಿಟೈನ್ ಹೋಟೆಲ್ನ ಮಾಲಕರಾದ ಶ್ರೀ ಸ್ವರ್ಣ ಸುಂದರ್ ರವರು ಮುಂದಿನ ದಿನಗಳಲ್ಲೂ ಸುವರ್ಣ ಕದಳಿ ವಿವಿಧೋದ್ದೇಶ ಸಹಕಾರಿ ಸಂಘವು ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸಲಿ ಎಂದು ಶುಭಾಶಂಸನೆಗೈದರು. ഇനി 2 ദശമാനവും മിടിച്ചത് ಒಂದು ದುಂಬೋಳು ಪುನ್ನಾಂಡ ನೆತ್ತ ಯಶಸ್ಸಿದ ಪಿರವಡು ಏರ್ನ ಮಾತ್ರ ಸಾಧನೆ ಉಂಟು ಪಂಪಿನ ನಮಗೆ ಅರ್ಥ ಮಾಡ್ತಾರೆ. ಕೇವಲ ಒಂಜಿ ಸಮುದಾಯ ಸಂಬಂಧಪಟ್ಟ ನೆಟ್ಟು ಮಾತೆಲ್ಲ ಬರ್ತದೆ ಕಾಸು ದಿವಲಿ ಕಾಸು ದೆಪ್ಪುಡು ನೆತ್ತ ಭದ್ರತೆದ ವಿಷಯ ನಮ್ಮ ಪನ್ಪುಂಡು ಪಂದಂಡ ಬ್ಯಾಂಕ್ಗಳ ನೆಕ್ಲ ದಾಲಿ ವ್ಯತ್ಯಾಸ ಐತಿ. ಬ್ಯಾಂಕಿದ ವಿಷಯ ನಮ್ಮ ಪನ್ಪುಂಡು ಬಂದಂಡ ಬ್ಯಾಂಕ್ಗಳ ಉಪ್ಪುನ ಗ್ಯಾರಂಟಿ ಖಾಲಿ 5 ಲಕ್ಷ ರೂಪಾಯಿ ಮಾತ್ರ. ನಮ್ಮ ಏತೇ ಕಾಸು ದಿವಾಡು ಐಗೆ ಭದ್ರತೆ ಪಂಪಿನ 5 ಲಕ್ಷ ಮಾತ್ರ. 5 ಜಾಸ್ತಿ ಇಂಚಿನ ಪಂಪಿನಕ್ಕೆ ಕಾನೂನು ಬೇತಿನಿ ವಿಷಯ ಬರ್ತದೆ. ಅಂಚನೆ ಸೊಸೈಟಿಡ್ಲ ಅಂಚನೆ ಈ ಒಂಜಿ ಭದ್ರತೆದ ವಿಷಯ ನಮ್ಮ ತೂಪುಂಡ ನೆಕ್ RBIದ ಆ್ಯಕ್ಟ್ ಪ್ರಕಾರ ನಮ್ಮ ನಡಪುಡ ಇಂಚಿನ ಮಾತ ಒಂಜಿ ವಿಷಯ ರೂಪುನಂಚಿನ ಈ ಸುವರ್ಣ ಕದಳಿ ಈ ವಿವಿಧೋದ್ದೇಶ ಸಹಕಾರಿ ಸಂಘ ಆ ಒಂಜಿ ಗುಣಾದಿದ ಓಡೆಟ್ಟು ಇನಿ 2 ದಶಕನು ಪೂರೈಸದೆ ಇನಿ ದುಂಪು ಒಂದುಂಡು ಬಾರಿ ಧೈರ್ಯಡು ಬಾರಿ ಖುಷಿ ಇಟ್ಟು ನಮ್ಮ ಒಂದು ಪ್ರಧಾನ ಕಚೇರಿನ ಇನಿ ಈ ವಿಜಯದಂಚಿನ ಒಂಜಿ ನಮ್ಮ ಸಂಕೀರ್ಣ ಕಂತದ್ದು ಮುಲ್ಪ ಮತ್ತೊಂದುಲ್ಲ ಒಂದು ಬಾರಿ ಒಂಜಿ ಖುಷಿದ ವಿಷಯ. ಆತ್ಮಶಕ್ತಿ ಸೊಸೈಟಿ ಚಿತ್ತರಂಜನ್ ಅವರು ಮಾತನಾಡುತ್ತಾ ಸುವರ್ಣ ಕದಳಿ ವಿವಿಧೋದ್ದೇಶ ಸಹಕಾರಿ ಸಂಘವು ಈ ಹಿಂದೆಯೂ ಕೂಡ ಕದರಿ ಪರಿಸರದಲ್ಲಿ ಅತ್ಯುತ್ತಮ ಗ್ರಾಹಕರನ್ನ ಪಡೆದಿದ್ದು ಈ ಪರಿಸರದಲ್ಲೂ ಕೂಡ ಗ್ರಾಹಕರ ಮನವನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಲಿ ಎಂದು ತಿಳಿಸಿದರು. ಏನಾದರೂ ಸಮಸ್ಯೆಗಳು ಬಂದಾಗ ಅಥವಾ ಸರ್ಕಾರದ ಮಟ್ಟದಲ್ಲಾಗಲಿ ಅಥವಾ ನಮ್ಮ ಇನ್ನಿತರ ವಿಷಯ ಬಂದಾಗ ನಾವು ಒಬ್ಬರಿಗೊಬ್ಬರು ಚರ್ಚೆ ಮಾಡಿ ಒಟ್ಟು ಒಂದು ನಾವೊಂದು ಕೋಆಪರೇಟಿವ್ ಕ್ಲಬ್ ಅಂತ ಎಲ್ಲರೂ ಒಟ್ಟಿಗೆ ಆಗಿ ಅದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದು ಒಬ್ರಿಗೊಬ್ರು ಯಾಕೆ ಹೇಳಿದ್ರೆ ನಾನು ನನ್ನ ಜೊತೆ ಎಲ್ಲರೂ ಸಹಕಾರ ತತ್ವ ಇದೆ, ಆ ರೀತಿಯಲ್ಲಿ ನಾವು ಬೆಳೆದುಕೊಂಡು ಬಂದವರು. ಹಾಗಾಗಿ ಒಬ್ರಿಗೊಬ್ರು ನಾವು ಅನನ್ಯವಾಗಿ ಇದ್ದುದರಿಂದ ಇನ್ನೊಂದು ಸರಿ ಆಗುವ ನಮಗೆ ಹೆಮ್ಮೆ ಆಗ್ತದೆ. ಅವರು ಇಷ್ಟು ಒಂದು ಶಾಖೆಯಲ್ಲಿ ಇನ್ನಷ್ಟು ಶಾಖೆಗಳಾಗಲಿ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ ಚರ್ಚೆನ ಅಂತ. ಯಾಕೆ ಹೇಳಿದ್ರೆ ಶಾಖೆ ಹೆಚ್ಚಾಗಿದಷ್ಟು ಸಿಬ್ಬಂದಿ ವರ್ಗ ಒಂದು ರೀತಿಯಲ್ಲಿ ಹೆಚ್ಚಾದರೂ ಕೂಡ ಗ್ರಾಹಕರು ಕೂಡ ಹೆಚ್ಚಾಗ್ತಾರೆ. ಗ್ರಾಹಕರು ಹೆಚ್ಚಾದಾಗೆ ಡೆಪಾಸಿಟ್ ನನ್ನಷ್ಟಕ್ಕೆ ಬರ್ತದೆ. ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಸುವರ್ಣ ಕದಳಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಸತೀಶ್ ಜೋಗಿ ಮಾಲೆಮಾರ್ ರವರು ಸಂಘದ ಮುಂದಿನ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ತಮ್ಮೆಲ್ಲರ ಪ್ರೀತಿ ಇರಲಿ ಎಂದು ಕೇಳಿಕೊಂಡರು. ಈ ಸುವರ್ಣ ಕದಳಿ ಅಂತ ಹೇಳಿದ್ರೆ ಅಷ್ಟೊಂದು ಪವರ್ಫುಲ್ ಹೆಸರು, ಆದ್ರಿಂದ ಆ ಹೆಸರಿಗೆ ನಾವು ಇದಾಗಿದೆ ಮಾರು ಹೋಗಿದ್ದೇವೆ. ಅದಕ್ಕೋಸ್ಕರ ಆ ಹೆಸರನ್ನು ಉಳಿಸುವ ಒಂದು ಕೆಲಸ ನಮ್ಮಿಂದ ಎಲ್ಲರಿಗೂ ಆಗಬೇಕು. ನಮ್ಮ ಈ ಸುವರ್ಣ ಕದಳಿ ಸಹಕಾರಿ ಸಂಘದ ಎಲ್ಲ ಬಂಧುಗಳಲ್ಲಿ ನಾನು ವಿನಂತಿಸುವುದಿಷ್ಟೇ, ನೀವು ಈ ಸಹಕಾರ ಸಂಘದಲ್ಲಿ ಕೈ ಜೋಡಿಸಿ. ನಮ್ಮ ನ್ಯಾಷನಲ್ ಬ್ಯಾಂಕ್ಗಿಂತ ಜಾಸ್ತಿ ಉಳಿದ ಈ ಎಷ್ಟು ಏನೆಲ್ಲ ಬ್ಯಾಂಕ್ ಉಂಟು ನೋಡಿ, ಅದಕ್ಕಿಂತ ಜಾಸ್ತಿಯಾಗಿ ನಾವು ಈ ಬಡ್ಡಿ ದರಗಳನ್ನು ನಾವು ಕೊಡ್ತಿದ್ದೇವೆ. FDಗೆಲ್ಲ ನಾವು 8.5%, 1 ವರ್ಷಕ್ಕಿಂತ ಮೇಲ್ಪಟ್ಟು 8.5%, 2 ವರ್ಷಕ್ಕಿಂತ ಮೇಲ್ಪಟ್ಟು 9%, ಆ ರೀತಿ ಎಲ್ಲ ನಾವು ಬಡ್ಡಿ ದರ ಕೊಡ್ತಿದ್ದೇವೆ. ಆದ್ದರಿಂದ ನೀವೆಲ್ಲ ನಮ್ಮ ಸಹಕಾರಿ ಸಂಘಕ್ಕೆ ಸೇರಿ ಈ ಸಹಕಾರಿ ಸಂಘವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿಮ್ಮ ಪಾಲು ಕೂಡ ಬೇಕು ಅಂತ ಹೇಳಿ ನಾನು ಈ ಹೊತ್ತಿನಲ್ಲಿ ಹೇಳುತ್ತಾ, ನಮ್ಮ ಈ ಸಹಕಾರಿ ಸಂಘ ಇನ್ನು ಮುಂದೆಯೂ ನಿಮ್ಮೆಲ್ಲರ ಸಹಕಾರದಿಂದ ಬೆಳೆಯಬೇಕು. ಈ ಸಹಕಾರಿ ಸಂಘಕ್ಕೆ ನಿಮ್ಮೆಲ್ಲರ ಅನುಗ್ರಹ ಆಶೀರ್ವಾದ ಇರಲಿ. ಎಸ್ ಸುಧಾಕರ್ ಜೋಗಿಯವರು ಧನ್ಯವಾದವನ್ನಿತ್ತ ಈ ಸಭೆಯಲ್ಲಿ ಲೆಕ್ಕ ಪರಿಶೋಧಕರಾದ ಶ್ರೀ ಸುದೇಶ್ ರೈ, ಕರ್ನಾಟಕ ಜೋಗಿ ಸಮಾಜ ಸುಧಾರಕ ಸಂಘದ ಅಧ್ಯಕ್ಷರಾದ ಕಿರಣ್ ಜೋಗಿ, ಮಾಜಿ ಅಧ್ಯಕ್ಷರಾದ ಸದಾನಂದ ಜೋಗಿ, ಮಾಜಿ ನಿರ್ದೇಶಕರಾದ ಚಂದ್ರರಾಜ್ ಕೆ, ಉಪಾಧ್ಯಕ್ಷರು ಮತ್ತು ಹಿರಿಯ ಸಲಹೆಗಾರರಾದ ಜಗಜ್ಜೀವನ್ ದಾಸ್, ನಿರ್ದೇಶಕರುಗಳಾದ CH ಮೋಹನ್, ಕೆ ನಾಗೇಶ್, ಗೋಪಿನಾಥ್ ಜೋಗಿ, ದಿನೇಶ್ ಎಂ ಜೋಗಿ, ಪ್ರಕಾಶ್ ಜೋಗಿ, ಶ್ರೀಮತಿ ಸುನೀತಾ, ಶ್ರೀಮತಿ ನಿಶಾ, ಶ್ರೀಮತಿ ಸುಮತಿ ಎನ್ ಮತ್ತಿತರರು ಉಪಸ್ಥಿತರಿದ್ದರು.